ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಯಾ ಮತ್ತು ಚೈನಾ ತುಂಬ ವರ್ಷಗಳಿಂದ ಜಗಳ ಆಡ್ತಾನೆ ಬರ್ತಿವೆ. ಮುಂಚೆ ಚೈನಾ ಇಂಡಿಯಾ ಜೊತೆ ಬಾರ್ಡರ್ ಕೂಡ ಶೇರ್ ಮಾಡ್ತಿರ್ಲಿಲ್ಲ. ಆದರೆ ಇವಾಗ ಚೈನಾ ಇಂಡಿಯಾದ ಕೆಲವು ಪಾರ್ಟ್ಸ್ನ ಆಕ್ಯುಪೈ ಮಾಡಿದರೆ ಅಂದರೆ ಅದನ್ನು ನಂಬೋಕ್ಕಾಗತ್ತಾ? ಹೌದು, 1950ವರೆಗೂ ಇಂಡಿಯಾ ಮತ್ತು ಚೈನಾ ನಡುವೆ ಟಿಬೆಟ್ ಅನ್ನೋ ದೇಶ ಇತ್ತು. ಆದರೆ ಟಿಬೆಟ್ನ ಇಂಡೈರೆಕ್ಟಾಗಿ ಚೈನಾನೇ ಕಂಟ್ರೋಲ್ ಮಾಡ್ತಿತ್ತು. 1865ರಲ್ಲಿ ಬ್ರಿಟಿಷರಿಗೂ ಮತ್ತು ರಷ್ಯನ್ ಆರ್ಮಿಗೂ ಬರ್ತಾ ಇರಲಿಲ್ಲ. ಇಂಡಿಯಾನಲ್ಲಿದ್ದ ಬ್ರಿಟಿಷ್ ಸರ್ಕಾರ ರಷ್ಯನ್ ಎಂಪೈರ್ ಬಂದು ಟಿಬೆಟ್ನ ಆಕ್ಯುಪೈ ಮಾಡ್ಕೊಬಿಡ್ತಾರೆ ಅಂತ ಹೆದರ್ಕೊತಾರೆ. ಅದಕ್ಕೆ ಬ್ರಿಟಿಷರು ಭಾರತದ ನಾರ್ದರ್ನ್ ಬೌಂಡ್ರೀಸ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದಕ್ಕೆ ಜಾನ್ಸನ್ ಅವರಿಗೆ ಆ ಲ್ಯಾಂಡ್ನ ಸರ್ವೆ ಮಾಡೋದಕ್ಕೆ ಹೇಳ್ತಾರೆ. ಜಾನ್ಸನ್ ಅವರು ಆ ಲ್ಯಾಂಡ್ನ ಸರ್ವೆ ಮಾಡಿ ಇಂಡಿಯಾ ಮತ್ತು ಟಿಬೆಟ್ ಮಧ್ಯೆ ಒಂದು ಗಡಿನ ಹಾಕ್ತಾರೆ. ಈ ಗಡಿನ ನಾವಿವತ್ತು ಜಾನ್ಸನ್ ಲೈನ್ ಅಂತ ಅಂತೀವಿ. ಈ ಜಾನ್ಸನ್ ಲೈನ್ ಒಳಗಡೆ ಅಕ್ಸೈ ಚಿನ್ ಅನ್ನೋ ಭಾಗನೂ ಸೇರ್ಕೊಂಡಿತ್ತು. ಈ ಗಡಿ ವಿಷಯ ಕುರಿತು ಬ್ರಿಟಿಷರು ಚೈನಾ ಮತ್ತು ಟಿಬೆಟ್ಗೆ ಪತ್ರ ಕಳಿಸ್ತಾರೆ. ಟಿಬೆಟ್ ಈ ಗಡಿನ ಒಪ್ಕೊಳ್ಳುತ್ತೆ, ಆದರೆ ಚೈನಾ ಇದನ್ನು ಒಪ್ಕೊಳ್ಳೋದಿಲ್ಲ. ಆದರೆ ಬ್ರಿಟಿಷರು ಟಿಬೆಟ್ನ ಗಡಿ ಟಿಬೆಟ್ ಒಪ್ಕೊಂಡ್ರೆ ಸಾಕು ಅಂತ ಹೇಳಿ ಅದೇ ಗಡಿನ ಫೈನಲೈಸ್ ಮಾಡ್ತಾರೆ. 1914ರಲ್ಲಿ ಬ್ರಿಟಿಷರು ಚೈನಾ ಮತ್ತು ಟಿಬೆಟ್ನ ಶಿಮ್ಲಾ ಕನ್ವೆನ್ಷನ್ಗೆ ಕರೀತಾರೆ. ಬ್ರಿಟಿಷರು ಟಿಬೆಟ್ನ ಇನ್ನರ್ ಟಿಬೆಟ್ ಮತ್ತು ಔಟರ್ ಟಿಬೆಟ್ ಆಗಿ ಎರಡು ಭಾಗ ಆಗಿ ಮಾಡಬೇಕಂತ ಹೇಳ್ತಾರೆ. ಅದರಲ್ಲಿ ಇನ್ನರ್ ಟಿಬೆಟ್ನ ಚೈನಾ ಕಂಟ್ರೋಲ್ ಮಾಡಲಿ ಮತ್ತು ಔಟರ್ ಟಿಬೆಟ್ನ ದಲೈಲಾಮಾ ರಾಜವಾಳಲಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೂಡ ಚೈನಾ ಒಪ್ಕೊಳ್ಳೋದಿಲ್ಲ. ಚೈನಾಗೆ ಇಡೀ ಟಿಬೆಟ್ನೇ ಕಂಟ್ರೋಲ್ ಮಾಡೋಕ್ಕೆ ಇಷ್ಟ ಇರುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆಗ ಬ್ರಿಟಿಷರು ಮಾಡಿದ ಇಂಡಿಯಾ ಮ್ಯಾಪ್ನೇ ಕಂಟಿನ್ಯೂ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೆ ಚೈನಾದಲ್ಲಿ ಎಲೆಕ್ಷನ್ಸ್ ನಡೆದು ಮಾವ್ ಝೆಡೋಂಗ್ ಚೈನಾದ ಲೀಡರ್ ಆಗ್ತಾರೆ. 1950ರಲ್ಲಿ ಟಿಬೆಟ್ ಮೇಲೆ ಮಾವ್ ಝೆಡೋಂಗ್ ಅವರು ದಾಳಿ ಮಾಡಿಬಿಡ್ತಾರೆ. 1959ರಲ್ಲಿ ಚೈನಾದ ಕಾಟ ತಡಿಲಾರ್ದರ ದಲೈಲಾಮಾದವರು ಇಂಡಿಯಾಗೆ ಬಂದ್ಬಿಡ್ತಾರೆ. ಅವರು ಹಿಮಾಚಲ್ ಪ್ರದೇಶದ ಧರ್ಮಶಾಲಾದಲ್ಲಿ ನೆಲೆಸ್ತಾರೆ. ಇದನ್ನು ಗಮನಿಸಿ ಚೈನಾದವ್ರಿಗೆ ಇಂಡಿಯಾ ಮೇಲೆ ಇನ್ನೂ ಕೋಪ ಬರುತ್ತೆ. ಆ ಟೈಮ್ನಲ್ಲಿ ಮಾವ್ ಝೆಡೋಂಗ್ ಅವರು ಇಂಡಿಯಾ ಜೊತೆ ಚೆನ್ನಾಗೇ ಇರ್ತಾರೆ. ಆದರೆ ಸಡನ್ನಾಗಿ ಅವರು ಅಕ್ಸೈ ಚಿನ್ನಲ್ಲಿ G219 ಅನ್ನೋ ಹೈವೇನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ವಿಷಯ ನೆಹರು ಅವರು ತಿಳಿತಾ ಇದ್ದಂಗೆ ಇಂಡಿಯಾದ ಅಫಿಷಿಯಲ್ ಮ್ಯಾಪ್ನ ರಿಲೀಸ್ ಮಾಡ್ತಾರೆ. ಈ ಮ್ಯಾಪ್ನಲ್ಲೂ ಅಕ್ಸೈ ಚಿನ್ ಭಾರತದೊಳಗಡೆ ಇರುತ್ತೆ. ಆದರೆ ಇದನ್ನು ಕೂಡ ಚೈನಾ ಒಪ್ಕೊಳ್ಳೋದಿಲ್ಲ. ಹೀಗೆ ಪತ್ರಗಳ ಮೂಲಕ ಗಡಿ ವಿಚಾರದ ಬಗ್ಗೆ ಮಾತುಕತೆ ಮಾಡ್ತಾ ಇರ್ತಾರೆ. ಆದರೆ ಸಡನ್ನಾಗಿ ಚೈನಾ 1962ನಲ್ಲಿ ಭಾರತದ ಅಕ್ಸೈ ಚಿನ್ ಮತ್ತು ಅರುಣಾಚಲ್ ಪ್ರದೇಶ್ ಮೇಲೆ ದಾಳಿ ಮಾಡಿಬಿಡುತ್ತೆ. ಈ ಯುದ್ಧಕ್ಕೆ ಭಾರತ ಇನ್ನೂ ರೆಡಿನೇ ಆಗಿರಲಿಲ್ಲ. ಈ ಯುದ್ಧದ ಪರಿಣಾಮವಾಗಿ ಚೈನಾ ಅಕ್ಸೈ ಚಿನ್ನ ಸಂಪೂರ್ಣ ಕಂಟ್ರೋಲ್ ತಗೋಬಿಡುತ್ತೆ. ಆದರೆ ಚೈನಾ ಆರ್ಮಿ ಅರುಣಾಚಲ್ ಪ್ರದೇಶದಿಂದ ಹಿಂದೆ ಸರಿಯುತ್ತೆ. ಅವತ್ತು ಶುರುವಾದ ಈ ಗಡಿ ವಿವಾದ ಇವತ್ತವರೆಗೂ ಒಂದು ತೀರ್ಮಾನಕ್ಕೆ ಬರೋಕ್ಕಾಗ್ತಾಯಿಲ್ಲ. ಇನ್ನು ಈ ಗಡಿ ವಿವಾದ ಕುರಿತು ಲದಾಖ್, ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಮತ್ತು ಇಂಡಿಯಾ ನಡುವೆ ಬಹಳಷ್ಟು ಯುದ್ಧಗಳಾಗಿದೆ. ಇನ್ನು ಈ ಎರಡೂ ದೇಶ ಸದಾಕಾಲ ಶತ್ರುವಾಗಿ ಉಳ್ಕೋತಾರೆ ಅನ್ನೋಷ್ಟರಲ್ಲಿ 2024ರಲ್ಲಿ ಇಂಡಿಯಾ ಮತ್ತು ಚೈನಾ ನಡುವೆ ಪಾಸಿಟಿವ್ ಮಾತುಕತೆ ಆಗಿದೆ. ಕೆಲವು ವರ್ಷದ ಹಿಂದೆ ಅಷ್ಟೇ ನಿಲ್ಲಿಸಿದ ಇಂಡಿಯಾ ಕೈಲಾಶ್ ಮಾನಸ್ ಸರೋವರ್ ಯಾತ್ರೆ ಈಗ ಮತ್ತೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇಂಡಿಯಾ ಮತ್ತು ಚೈನಾ ನಡುವೆ ಇರೋ ವ್ಯಾಪಾರ ಸಂಬಂಧ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಎರಡೂ ದೇಶಗಳು ಗಡಿ ವಿಚಾರ ಬಂದಾಗ ಸೋಲು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.